ದರ್ಶನ್ ಜೈಲು ಸೇರಿ ಇಂದಿಗೆ 100 ದಿನ. ಈ ಮಧ್ಯೆ ನಾಳೆ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಏನಾಗುತ್ತೆ ವರದಿ ನೋಡ್ಕೊಂಡು ಬನ್ನಿ. ದರ್ಶನ್ ಜೈಲು ಸೇರಿ 100 ದಿನ ಜಾಮೀನಿನ ನಿರೀಕ್ಷೆಯಲ್ಲಿ ಜಗ್ಗುದಾದ. ನಾಳೆ ದಾಸನ ಬೇಲ್ ಅರ್ಜಿ ವಿಚಾರಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಕೊಂದು ದರ್ಶನ್ ಜೈಲು ಸೇರಿ ಇಂದಿಗೆ 100 ದಿನವಾಗಿದೆ. ಜೂನ್ 22ರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ದಾಸ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರೆ 32 ದಿನಗಳಿಂದ ಬಳ್ಳಾರಿ ಜೈಲಿನಲ್ಲಿ ಸೆರೆವಾಸ ಅನುಭವಿಸ್ತಾ ಇದ್ದಾರೆ. ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ಜೂನ್ 11ರಂದು ದರ್ಶನ್ ಬಂಧನವಾಗಿತ್ತು. 11 ದಿನ ಪೊಲೀಸ್ ಕಸ್ಟಡಿಗೆ ಪಡೆದು ನಂತರ 22ರಂದು ಜೈಲಿಗೆ ಕಳಿಸಲಾಗಿತ್ತು. ಸದ್ಯ ಜಾಮೀನಿನ ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ. ನಾಳೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಡಿ ಗ್ಯಾಂಗ್ ಆರೋಪಿಗಳ ಕಣ್ಣೀರ ಕಥನ. ಬೇಲ್ ಸಿಕ್ಕರೂ ಶ್ಯೂರಿಟಿಗೆ ಹಣವಿಲ್ಲದೆ ಪರದಾಟ. ಅಂದಹಾಗೆ ರೇಣುಕಾ ಕೊಲೆ ಕೇಸ್ನಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ತುಮಕೂರು ಜೈಲಿನಲ್ಲಿರುವ A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ಗೆ ಜಾಮೀನು ಸಿಕ್ಕಿ 1 ವಾರ ಕಳೆದರೂ ಈವರೆಗೂ ಜೈಲಿನಿಂದ ಬಿಡುಗಡೆಯಾಗಿಲ್ಲ. ಕಾರಣ ಬೇಲ್ ಶ್ಯೂರಿಟಿಗೂ ಹಣ ಇಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ಹಣ 2 ಶ್ಯೂರಿಟಿದಾರರ ಮೇಲೆ ಬೇಲ್ ನೀಡಲಾಗಿದ್ದು ಅದನ್ನು ಹೊಂದಿಸಲು ಕುಟುಂಬಸ್ಥರು ಒದ್ದಾಡ್ತಾ ಇದ್ದಾರೆ. ನಾಳೆ ದರ್ಶನ್ ಅಂಡ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದ್ದು ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗಟ್ಟಿಯಾಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.